ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ರಾಣಿ ಒಂದ್ ಕಪ್ ಚಾ ತಗೊಂಬಾ. ಸಾವಿತ್ರಕ್ಕ ಏ ಬಾ ರಾಜನಿ. ಇಷ್ಟೊತ್ತಿನಾಗ ಯಾರು ಬಂದ್ರು? ಇವ್ರಿಗೆ ಒಂದ್ ಕಪ್ ಚಾ ಕಾಸ್ಬೇಕು ನೋಡಿ ಇವಾಗ. ರಾಣಿ ಜ್ಯೋತಿ ಬಂದ, ಆಕಿಗೆ ಒಂದ್ ಕಪ್ ಚಾ ತಗೊಂಬರ್ವಾ. ಹ್ಞೂನ್ರಿ ಎತ್ತೀರ. ಮತ್ತೇನ್ ಸಮಾಚಾರ ಇಲ್ವಾ? ಏನೋ ನೀವು ಬೆಟ್ಟಕ್ಕೆ ಹೋಗಿದ್ರಂತ? ಅಯ್ಯೋ ನನ್ನ ಕ್ರಮ, ಒಂದ್ ಕಪ್ ಅಷ್ಟ ಚಾ ಕಾಸಿದ್ರಾಗಿರೋದು. ಇವ್ರು ಬೇರೆ ಕೂತಾರ, ಇವ್ರಿಗೆ ಒಂದ್ ಕಪ್ ಚಾ ಕಾಸ್ಬೇಕು. ಸುಮ್ಮನೆ ಸಕ್ರಿ ಹಾಲು ಗ್ಯಾಸ್ ಎಲ್ಲ ವೇಸ್ಟ್. ಅಯ್ಯೋ ಅಯ್ಯೋ ಅಯ್ಯೋ. ನಮ್ಮ ಅತ್ತೆ ಬೇರೆ ಸುಮ್ಮನೆ ಕುಂದ್ರಲ್ಲ, ಬಂದ್ರ ಹೋದ್ರ ಮಾಡ್ತಾರ ಅವರು. ಇವ್ರು ಬೇರೆ ಚಾ ಕೊಡು ನಷ್ಟ ಕೊಡು. ಹಿಂಗೆ ಹೇಳಿ ಹೇಳಿ ನನ್ನ ಶ್ರಮನ ವೇಸ್ಟ್, ಗ್ಯಾಸ್ ವೇಸ್ಟ್, ರೇಷನ್ ಅಂತಾರ ವೇಸ್ಟೇ ವೇಸ್ಟು. ಅದು ಹೂನೇವಾ ಹೋಗಿದ್ವಿ. ಹೌದು, ನಿನ್ ಸೊಸಿ ಏನೋ ಒಟ ಒಟ ಅಂದಂಗಾಯ್ತು. ಏ ಏನಿಲ್ಲ, ಹಂಗ ಸುಮ್ಮನೆ ಏನೋ ಅಂತಿರ್ತಾ ಬಿಡು ಒಟ ಒಟ. ಹೌದು, ನಿನಗೆ ಹೇಳಿದ್ರು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿವಂತ. ನಿನ್ನೆ ಸಾಯಂಕಾಲ ಬರಾತಿದ್ನಲ್ಲ ಊರಿಂದ, ಅವಾಗ ಹೇಳಿದ್ರು ಆ ಶಂಕರವನ್ನ ಕರ್ಕೊಂಡು ಹೋಗಿಲ್ಲ ಅಂತಲ್ಲ ಇವ ನೀವು. ಹ್ಞೂ ರಾಜುದಿ, ನನ್ನೂ ಕರ್ದಿಲ್ಲ ನೋಡು, ಒಂದು ಮಾತ್ರ ಹೊಡೆದ ಹಂಗ ಮುಂದೆ ಕೆಳಕಿನ ಹಂಗ ಸುಮ್ಮನೆ ಹೋಗ್ಬಿಟ್ಟ. ಯಾಕವ್ವ ನಾವೇನ್ ಬಂದ್ರೇನು ಖರ್ಚು ಗಿರ್ಚು ಕೊಡ್ತಿದ್ದಿಲ್ಲನ? ಅದು ಹಂಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಖರ್ಚು ಕೊಡ್ತಿದ್ರಂತ ನಾವ ಫ್ರೀಯಾಗಿ ಹೋಗೋದಿತ್ತು. ಇವ್ರು ಸ್ವಲ್ಪ ಖರ್ಚು ಹಾಕಿದ್ರೆ ಒಂದು ಒಳ್ಳೆ ಗಾಡಿನ ಮಾಡ್ಕೊಂಡು ಹೋಗ್ಬೋದಿತ್ತು, ಟ್ರೈನ್ ಬದ್ಲಿ. ಎಲ್ಲಾರ್ದು ಇಷ್ಟಿಷ್ಟು ಅಂತಂದ್ರ ಉಳಿತಾಯ ಆಗಿರೋದಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ತಲೆಗೆ ಮೊದಲೇ ಯೋಚನೆನೂ ಬರಲಿಲ್ಲ ನೋಡಿದು. ಅದು ಹಂಗಲ್ಲ ಬಿಡ. ಹಿಂಗಲ್ಲ ಅಂತಂದ್ರ ಮತ್ತ ಅಕ್ಕಿನ ಗೀತಾನ ಅಷ್ಟನ್ನು ಕರ್ಕೊಂಡೋಗೇನ? ಅಕ್ಕಿ ಮಾತ್ರ ನಿಂಗೆ ಹೇಳ್ತೇನೆ, ನಾವಲ್ಲನ? ಒಂದ್ ಸ್ವಲ್ಪ ಹೇಳಿದ್ರೆ ಏನಾಗಿರೋದನ್ನ ಬಿಡವಾ. ನೀವು ಮಾತ್ರ ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರೇನ, ನಮ್ಮ ಒಂದೀಟು ಯಾರು ಕರಿಬೇಕು ಬಿಡ್ಬೇಕು ಅನ್ನೋದು ಐತೇನೆ. ಬಿಡವಾ, ಅದೇನೋ ಅಂತಾರಲ್ಲ. ರಾಣಿ ಹೋಗುವ, ಒಂದು ಕಪ್ ಚಾ ತಂಬರುವ ಕುಡಿಯಾಕ. ಯಾಕ ರಾಣಿ ಮುಖ ಹಂಗ್ ಮಾಡಿದಿ? ಅದು ಅಂತೀರ ಇಟ್ಟೇರಿ ಕುಡಿಯಕ್ ಚಾನ. ತಂಬರ್ತೇನೆ ಸಮಾಧಾನವಾಗಿರ್ರಿ. ಹಂಗ ರಾಣಿ ನನಗೂ ಸ್ವಲ್ಪ ಕಪ್ ಚಾ ತಂದು ಕೊಟ್ಬಿಡವಾ. ಎರಡು ಕಪ್ ಎಕ್ಸ್ಟ್ರಾ ಖರ್ಚು ಆಯ್ತು ನೋಡು. ಯಾಕ ರಾಣಿ ಆ ಕಡೆ ಮುಖ ಮಾಡಿದಿಲ್ಲ? ಯಾಕ ಹಾಲಿಲ್ಲನ? ಏ ಹಾಲದ ಬಿಡ ಕಾಸ್ತ, ನೀನೇನು ಇದು ಮಾಡ್ಬೇಡ, ಹಂಗ ಏನೋ ಯೋಚನೆ ಮಾಡಕತ್ತ. ರಾಣಿ ಹೋಗು ಚಾ ತಂಬ. ಕುದಿಯಾಕಿತ್ತೇನ್ರಿ? ಸರಿ. ಇದೇನೋ ಮಾರಯ್ಯ, ಎರಡು ಕಪ್ ಎಕ್ಸ್ಟ್ರಾ ಕಾಸ್ಬೇಕತ್ ನಾ ಅಂದ್ರೆ ಅತ್ತೆ ಕುದಿಸಕಿತ್ತೇನು ಮಾಡಿದೇನು ತಂದ ಕೊಟ್ಬಿಡು ಅಂತಾರ. ಅಯ್ಯೋ 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 ಅಯ್ಯೋ, ಖರ್ಚು ಮೇಲೆ ಖರ್ಚು. ಈಗ ಬೆಟ್ಟಕ್ಕೆ ಹೋಗ್ಬಂದಿವಿ, ಅಲ್ಲಿ ಇಷ್ಟಕೊಂಡ ಖರ್ಚಾಗೈತಿ. ಅದು ಅಲ್ಲದೆ ಮತ್ತಿದು ಬೇರೆ ಖರ್ಚು. ಎಲ್ಲ ಖರ್ಚು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟ ನಮ್ಮ ಅತ್ತಿ. ಏನ್ರೇ ಮಾಡ್ಕೊಂಡು ಕೂತ ಬಿಟ್ರಲ್ಲ? ಏನಿಲ್ಲ ಬಿಡ, ಮೊನ್ನೆ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅದಕ್ಕೆ ನನ್ಗೆ ಯಾಕೆ ಕರ್ದಿಲ್ಲ ಅಂತ ಜಗಳ ಮಾಡಕ್ ಬಂದ. ನನ್ಗೆ ಹೇಳ್ತಾರ ನಿನ್ನ ಯಾಕೆ ಕರ್ಕೊಂಡು ಹೋದಿ ಅಂತ. ನಾನೇನು ಬೇಕಂತ ಹೋಗ್ಯಾನ, ನೀವು ಮಾತಾಡಕತ್ತಿದ್ದಲ್ಲ, ಅದಕ್ಕೆ ನಾನು ಬರ್ತೇನೆ ಅಂತ ಹಠ ಮಾಡಿ ಕರ್ಕೊಂಡು ಹೋದೆ. ಎಲ್ಲ ಇವ್ರಿಬ್ರು ಎಲ್ಲಿದ್ರು? ಊರಿಗೆ ಹೋಗಿದ್ದಿಲ್ಲನ? ಊರಿಗೆ ಹೋಗಿದ್ವಿ ಅಂದ್ರೆ ಹೇಳಿದ ತಕ್ಷಣ ಹೋಗಿ ಬರ್ತಿದ್ರೇನ? ನಾವೇನು ಫಾರಿನ್ಗೆ ಹೋಗಿದ್ವಿ, ಏರೋಪ್ಲೇನ್ ಹತ್ತಿ ಇಳಿದ್ ಬರಾಕ. ಆದ್ರೂ ಮೋಸ ಬಿಡುವ, ಬೆಟ್ಟಕ್ಕೆ ಹೋಗಿದ್ವಿ ಅಂದ್ರೆ ನಾವು ಅಮ್ಮನ ದರ್ಶನ ಮಾಡ್ಬೋದಿತ್ತು. ಏನು ಯಾಕೊಂದಷ್ಟು ದೂರ ಹೋಗಿಲ್ಲ ಮಾಡಿಲ್ಲ ಎಂತ ಏನು? ಆದ್ರೂ ಇದು ಮೋಸನ. ಅಯ್ಯೋ ಶಿವನಿ, ಇವ್ರೊಬ್ರು ಚಿಕ್ಕಮ್ಮರು ಇವಾಗ ಬರ್ಬೇಕಾ? ಇವ್ರಿಗೆ ಕೂಡ ಅಂತ ಇನ್ನು ನಮ್ಮ ಅತ್ತಿ ಚಾನ. ಆದ್ರೂ ನಮ್ನೆಲ್ಲ ಬಿಟ್ಬಿಟ್ಟು ನೀವು ಮಾತ್ರ ಖುಷಿಯಿಂದ ಹೋಗಿ ಬಂದಿರೋದಲ್ಲ. ಎಲ್ಲೋಗ್ಬೇಕು ನಮ್ ಕರ್ಮಕ? ಇಲ್ಲಿ ನಿಂತಾಳಲ್ವಾ ಈ ಸಾವಿತಕ್ಕನ ಸೊಸಿ ಜಿಪಣಿ. ಏನ್ ಮಾಡ್ದೆ? ಒಂದ್ ಸ್ವಲ್ಪ ಹೊರಗಡೆ ಹೋದಾಗ ತಿನ್ನಿಸ್ಕೊಟ್ಟೇನಿ. ಅಡ್ಡಾಡ್ಕೊಂಡು ಸ್ವಲ್ಪ ಏನಾರ ತಗೊಂಡ್ಬರೋಣ ಅಂದ್ರೆ ಏನೂ ಇಲ್ಲ, ಹಂಗ ಒಣ ಬಣ ಅನ್ನೋಗತ್ತೆ ಖಾಲಿ ಕೈ ಬೀಸ್ಕೊಂಡು ಬಂದೇವಿ. ಯಾಕ ಸಾವಿತ್ರಕ್ಕ ಅಷ್ಟು ದೂರ ಹೋಗಿದ್ರಿ ಚಾಮುಂಡಿ ಬೆಟ್ಟಕ್ಕೆ? ಮತ್ತೆ ಅಲ್ಲೆಲ್ಲ ಏನೇನ ಬಾಳ್ ಸಿಗ್ತಾವಂತಲ್ಲ, ತಗೊಂಡ್ಬರ್ಬೇಕಿಲ್ಲ? ಅಲ್ಲಿ ಜಾಸ್ತಿ ಹೇಳ್ತಾರ್ರಿ ರೊಕ್ಕನ, ಅದಕ್ಕೆ ತಗೊಂಡಿಲ್ಲ ಅಷ್ಟನ. ಇಲ್ಲಿ ಸಿಗ್ಲಾರ್ದೇನು ಅಲ್ಲಿ ಸಿಗುತ್ತನ? ಏನಲ್ಲಿ ಸಿಗ್ಲಾರ್ದೇನು ಇಲ್ಲಿ ಸಿಗಲ್ಲ, ಎಲ್ಲ ಸಿಗುತ್ತಷ್ಟ. ಅದೇನು ಅಲ್ಲಿ ತಗೊಂಬಂದೇವಲ್ತ ದೊಡ್ಡ ಮುಖ ಮಾಡಿ ತೋರ್ಸೋದು ಅಷ್ಟೇ. ಸುಮ್ಮನೆ ರೊಕ್ಕ ಖರ್ಚಾಗತ್ತಂತ ನಾನು ಅಷ್ಟನ ಏನು ತಗೊಂಡಿಲ್ಲಪ್ಪ. ನೀವು ಅಂಕರ್ ಹಿಂಗೆ ಮಾತಾಡ್ತಾರ, ನಿಮ್ದು ರೊಕ್ಕ ಉಳಿಸಿನಿಲ್ಲ ನಾನು. ಅದನ್ನ ತೆಗೆದಿಟ್ಕೋರಿ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎದಕ್ಕಾರ ಖರ್ಚಾರ ಆಗತ್ತೆ. ಅದನ್ನ ಬಿಟ್ಟು ಇದನ್ನ ನಾವು ತಂದಿಲ್ಲ ಅಂತ ನನ್ನ ಮೇಲೆಲ್ಲ ಅಪವಾದ ಹೊರಿಸ್ಬೇಡ್ರಿ. ಆಮತ್ತ ಇವ
ರಾಣಿ ಶಾಂತವಾಗ ಶಾಂತಾಗ ನಮ್ಮ ರೊಕ್ಕ ಉಳಿಸಿಲ್ಲ ತುಂಬಾ ಟ್ಯಾಂಕ್ಸ್ ಬಿಡು ಹೋಲ್ ಅದಕ್ಕೆ ಯಾಕೆ ಹಂಗೆ ಆಡಾಕತ್ತಿದಿ ಹೋಗು ನನಗೆ ತೆರಿಗೆ ಮಾಡ್ತೈತಿ ನಂಗೆ ಸ್ವಲ್ಪ ಚಾ ತಂದು ಕೊಟ್ಬಿಡ ಏನ್ರಿ ಅಂತೀರ ಚಾ ಬೇಕಾ ಯಾಕ್ರಿ ನಿಮ್ಮನೆ ಚಾ ಕಾಸಿಲ್ಲ ನೀವತ್ತ ಕಾಸಿಲ್ಲ ಒಂದು ಕಪ್ ಚಾ ಕಾಸು ಕೊಡಕ ಅಷ್ಟೆಂತ ಚಿಪ್ಪಣ ಮಾಡ್ತೀಯ ಇವ ಅದ್ರ ಸಾವಿಸಕ್ಕ ಇಂಥ ಚಿಪ್ಪಣ ಸಸಿನ ಎಲ್ಲಿಂದ ಹುಡ್ಕೊಂಡ್ ಬಂದ್ಯೋ ಏನ ಅದು ಹಂಗಲ್ಲ ಈ ಕಾಸ ಬಿಡು ಚಾನ ನೀ ಹೆಂಗ್ ಮಾಡಿದೆ ಸಿಟ್ಟು ಬಂತಾನೆ ಹಂಗ ಕಾಮಿಡಿ ಮಾಡಿದೆ ಚಿಕ್ಕಮರ ನಾನು ಹಂಗಾರಿ ಕಾಮಿಡಿ ಮಾಡಿದ್ದು ಆಲ್ರೆಡಿ ಚಾ ಇಟ್ಟಿದ್ದೆ ಬೇಕಾದ್ರೆ ಕೇಳ್ರಿ ಈ ಆಂಟಿ ಇಲ್ಲೇ ಕುಂತಾರ ಹೌದನೇ ಸಾರಿ ನಂದು ಸಾರಿ ಇವರೊಬ್ರು ಎಲ್ಲಿಂದ ಬರ್ತಾರೋ ಬಿಟ್ಟಿ ಚಾ ಕುಡಿಯಾಕ ಇವತ್ತು ಚಾ ಹೇಳ್ತಾರ ನಾಳೆ ಪಡ್ಡು ಮಾಡ್ಕೊಡು ಅಂತಾರ ನಾಳೆ ಗಿರ್ಮಿಟ್ಟಿನ ಮಂಡಕ್ಕಿ ಮಿರ್ಚಿ ಬಜ್ಜಿ ಇದ್ದ ಮಾಡ್ಕೊಡು ಅಂತಾರ ನಾನು ಅದೇನಂತ ಉಳ್ದೈತಿ ರೇಷನ್ ಅಚ್ಚಿರಂಗ ಬರೀ ಬಂದಿರಲಿಲ್ಲ ಚಾ ಕಾಸ್ಕೊಡು ಚಾ ಒಲ್ಲೆ ಅಂದ್ರೆ ಹಾಲು ಕಾಸ್ಕೊಡು ಹಾಲು ಬೇಡ ಅಂದ್ರೆ ಏನಾದ್ರು ಗಿರ್ಮಿಟ್ಟಿ ಮಾಡ್ಕೊಡು ಅದನ್ನ ಏನು ಬೇಡ ಅಂದ್ರೆ ಅವಲಕ್ಕಿರ ಮಾಡ್ಕೊಡು ಹಾಗೆ ಬೇಡ ಉಪ್ಪಿಟ್ಟರ ಮಾಡ್ಕೊಡು ಅಂತ ಅಂದ್ಬಿಟ್ಟು ನನ್ನ ತಿಂತಾರ ಇವ್ರು ಬೇರೆ ಈಗ ನೋಡ್ರ ನಾನು ಅನ್ಸ್ಕೋಬೇಕು ಅಂದ್ರೆ ನಮ್ಮ ಅತ್ತೆಯರ್ ಗೆಳತಿಯರ ಸರಿ ಇಲ್ಲ ನೋಡ್ರಿ ಏನೋ ಬಾಳು ಗುಣಗುಣ ಗುಣಗುಣ ಅನ್ನಕತ್ತಾವಲ್ಲ ನೀನು ಗುಣಗುಣೇಶ್ವರಿ ಸೊಸಿ ಸುಮ್ಮನಿರಲೇ ಮೊದಲೇ ಸಿಟ್ಟು ಬೈತಾವ ಮತ್ತೆ ಚಾ ತಂದು ಇನ್ನ ಸುರಿದ್ಲ ನೋಡಿ ಗೊತ್ತಾಗತ್ತವಾಗ ಹೋನ್ರಿ ಚಿಕ್ಕಮರ ತಂದು ಸುರಿಲ್ಲೇನ್ರಿ ಯವ್ವ ಬ್ಯಾಡ ಅವಂದೆಲ್ಲ ನೀ ಏನಾರ ಚಾ ತಂದು ಸುರಿದೆ ಅಂದ್ರೆ ನನ್ನ ಫುಲ್ ದವಾಖಾನಿ ಖರ್ಚು ನೀನು ನೋಡ್ಬೇಕು ನೋಡು ಹೆಂಗಂತಿ ನೋಡಿ ಹೆಂಗೈತಿ ನಮ್ಮನೆಗೆ ಬಂದು ನಮಗೆ ಆವಾಜ್ ಹಾಕೋದು ಚಾ ತಂದು ಕೊಡು ಅನ್ನೋದು ಏನು ಚಾ ಏನು ತಂದು ಸುರಿದ್ರೆ ಏನೋ ದವಾಖಾನಿ ಖರ್ಚು ನಾನು ಕೊಡ್ಕಂತ ನನಗೇನು ಬರುತ್ತೆ ದರ್ದ ಅಯ್ಯೋ ಬಿಡ್ರೇವ ಹೋಲಿ ತಗ ಅದು ಅಯ್ಯೋ ಸಾವಿತ್ರಕ್ಕ ಬಾಯಿ ಮುಚ್ಚಯ್ಯವ ಅದೇನ ಮಹಾರಾಜ್ ಹಾಕಿರ್ತಾರಂತಲ್ಲ ಅಮ್ಮ ಹುಡ್ಸಿದ ಸೀರೆನ ನಾವು ತಗೋಬೇಕಾಗಿತ್ತಯ್ಯವ ನೀನು ತೊಗೊಂಬಂದೇನು ಅಯ್ಯೋ ಆರಾಶ್ವರದ ಎಲ್ಲಿ ತಗೊಳೋದು ಬಿಡೋದು ಅದು ಬೇರೆ ನನ್ನ ಸೊಸಿ ಬಿಟ್ಟಾಳ ಹಂಗೆಲ್ಲ ತಗೊಳೋದಿದ್ರೆ ಅಯ್ಯೋ ಅತ್ತೀರ ಅಷ್ಟು ಖರ್ಚಾಗತ್ರಿ ಇಷ್ಟು ಖರ್ಚಾಗತ್ರಿ ಬ್ಯಾಡ್ರಿಪ್ಪ ಅಲ್ಲೇ ತಗೊಂಡ್ಬರಮ್ಮ ಅಂತ ತಿಳಿ ತಿಂತ ಒಂದೇನು ತಗೊಳಕ ಕೊಡ್ಲಿಲ್ಲ ಇವಳು ರೀ ಅತ್ತೀರ ನನ್ನ ಮರ್ಯಾದೆ ತೆಗಕಂತ ನೀವು ನನಗೆ ಅತ್ತಿಯಾಗಿ ಬಂದಿರೇನ ಎಲ್ಲಾರ ಮುಂದೆ ಈ ತರ ಮರ್ಯಾದೆಗೆ ತೆಗಕತ್ತಿರಲ್ಲ ನಂದು ಬಾಯ್ ಮುಚ್ಚು ನೀ ಮಾಡಿದ್ದೆ ಹಾಕ್ತೀನಿ ಮತ್ತೆ ಅಷ್ಟು ದೂರ ಹೋಗಿರ್ತೀರಿ ಏನ್ ತಂದ್ರೆ ಅಂತ ಕೇಳ್ತಾರೆ ಜನ ಅವಾಗ ಏನ್ ಹೇಳ್ಬೇಕು ಅದಕ್ಕೆ ಹೇಳಾಕತ್ತೀನಿ ನೀ ಮಾಡಿದ್ದನ್ನ ಗನಂದೋರಿ ಕೆಲಸನ ಅತ್ಯರ ನಾನು ಏನ್ ಮಾಡಿದ್ರು ಎಲ್ಲಾನು ನನ್ನ ಹೆಣದ ಮೇಲೆ ಹಾಕೊಂಡು ಹೋಗ್ತೀನಿ ನೋಡು ಅದಕ್ಕೆ ನನಗೆ ಹಿಂಗ ಆಡಾಕತ್ತೀರಿ ನೀವೆಲ್ಲ ಒಂದ್ ಸ್ವಲ್ಪ ಆದ್ರೂ ಸೊಸಿನ ಬೆಲೆ ಐತೆ ಒಂದೀಟ ಇಲ್ಲ ನಾನು ಎದಕ್ಕ ಉಳಿಸ್ತೀನಿ ಬೆಳೆಸ್ತೀನಿ ಅನ್ನೋದು ತಿಳ್ಕೊಳೋದೇನ ಏನೋ ಹೋಗಿದ್ದು ಅಂತ ನಾ ಏನೋ ತಗೋಬೇಡ ಅಂತ ಅದಕ್ಕೆ ಬಿಟ್ಟು ಬಂದ್ರಂತ ಇವ್ರ ಬುದ್ಧಿ ಎಲ್ಲೋಗಿತ್ತು ತಗೋಬೇಕಿಲ್ಲ ನೋಡಿದ್ರೇನ ಹಿಂಗೈತ್ ನೋಡ್ ಪರಿಸ್ಥಿತಿ ಅಲ್ಲಿ ಓದಾಗಿಲ್ಲ ಅದನ್ನ ತಿನ್ಬೇಡ್ರಿ ಆರೋಗ್ಯ ಕೆಡ್ತೈತಿ ಇಲ್ಲಿ ಓಡಾಡ್ಬೇಡ್ರಿ ಕಾಲು ನೋವು ಬರುತ್ತೋ ಅದನ್ನ ತಗೋಬೇಡ್ರಿ ಖರ್ಚು ಹೆಚ್ಚಾಗುತ್ತ ಅಯ್ಯೋ ಇಷ್ಟೆಲ್ಲ ಅವಂತರ ಮಾಡ್ಕೊಂಡ್ ಬಂದಾಳ ಈ ನನ್ ಪರಿಸ್ಥಿತಿ ಅಯ್ಯೋ ಅತ್ತಿರ ಆರೋಗ್ಯವೇ ಭಾಗ್ಯರಿಪ್ಪ ನಿಮ್ಮ ಆರೋಗ್ಯವೇ ನಮ್ಮ ಭಾಗ್ಯ ಅರ್ಥ ಮಾಡ್ಕೊಳ್ರಿ ನಾನು ಉಳಿಸಿದ್ನ ಖರ್ಚು ಮಾಡಿಸಿದ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಉಳಿಸ್ಯಾಳ ನನ್ನ ಸೊಸಿ ಅಂತ ಖುಷಿ ಪಡ್ರಿ ಹಾಳು ಮಾಡಿದ್ದನ್ನ ಬಿಡ್ರಿ ಓಲಿ ಎಲ್ಲಾರ ಮುಂದೆ ಈ ಸೊಸಿ ಮರ್ಯಾದೆ ಮಾತ್ರ ತೆಗಿತಾನೆ ಇರ್ತೀರಿ ನೀವು ರಾಣಿ ಏನ್ ಸಿಟ್ಟು ಮಾಡ್ಕೊಂಡು ನಿನ್ಗೆ ಅಷ್ಟ ಬರ್ತಾನೆ ನನಗೂ ಬರ್ತಾ ಯಾಕೆ ಸುಮ್ಮನೆ ಹೇಳು ಸೊಸಿ ತಕ್ಕಂಗ ನಾನು ಇರ್ಬೇಕು ಅಂತಂದು ಅಲ್ಲಿ ಹೋದಂಗೆಲ್ಲ ಖರ್ಚು ಮಾಡಿಸಿ ಅದು ಮಾಡ್ತಿ ಇದು ಮಾಡ್ತಿ ಅದು ತಿನ್ಬೇಡ್ರಿ ಇದು ತಗೋಬೇಡ್ರಿ ಅಂತ ಹೇಳ್ತಿಯಲ್ಲ ಯಾಕ ಇವಾಗ ಹೋಗಿ ತಗೊಳಕಾಗುತ್ತಾನ ಯಾವಾಗ ಹೋಗ್ಬಿಡ್ತೀವಿ ಅಲ್ಲಿ ಹೋದ್ಮೇಲೆ ಏನು ತಗೊಳೋದು ಬರೆಯೋದು ಇದ್ದೇ ಇರುತ್ತೆ ಅದು ತಗೊಳಕಂತ ಹೋಗ್ತೀವಿ ಅದು ಬಿಟ್ಟು ನೀವು ಖರ್ಚು ಗೊತ್ತಿರ್ತೀರೋ ಅಲ್ಲಿ ಸಿಗುತ್ತೀರ ಅಂತ ಅಂದ್ಬಿಟ್ಟು ನಮ್ಮ ಖುಷಿನ ಹಾಳು ಮಾಡೋದು ಇದು ಎಷ್ಟು ಸರಿ ಹೇಳಿನ ಏನು ಬೇಜಾರಾತನ ಬೇಜಾರೇನ್ ಮಾಡ್ಕೋಬೇಡ ನಾನೇನ್ ಬೇಕಂತ ನಿನ್ನ ಬೈತಾ ಇಲ್ಲ ಹೇಳ್ತಾ ಇರೋದು ನಾವೆಲ್ಲೇ ಹೋಗ್ತೇವಿ ಏನೋ ಮಾಡ್ತೇವಿ ಅಂತಂದ್ರೆ ಆಗುತ್ತಾ ಖರ್ಚಾಗುತ್ತಾ ಅದರೊಳಗೆ ಮುಂದೆ ಬಂದಾಗ ಏನಾದ್ರು ಉಳಿಸ್ಕೊಳ್ಳೋದು ಮಾಡ್ಬೇಕು ಅದನ್ನ ಬಿಟ್ಟು ನೀನು ಅದನ್ನ ತಗೊಳಕ್ ಹೋಗ್ಬೇಡ್ರಿ ಅದನ್ನ ಮಾಡಕ್ ಹೋಗ್ಬೇಡ್ರಿ ಅಂತಂದು ರೆಸ್ಟ್ರಿಕ್ಷನ್ ಹಾಕೋದು ಎಷ್ಟು ಸರಿವಾ ನೀನೇ ಹೇಳು ಹೌದ್ರಿ ಅತ್ಯಾರ ಏನು ಹೌದ್ರಿ ಅತ್ಯಾರ ಹೋಗ್ ಇವಾಗ ಚಾ ತಂದು ಕೊಡೋಗು ಏನು ಚಾ ತಂದು ಕೊಡ್ಬೇಕಾ ಅಂದ್ರೆ ನಾ ಇಷ್ಟ ತನ ಹೇಳಿದ್ದು ನಿನ್ ತಲೆಗೆ ಹೋಗಿಲ್ಲ ಅಂತ ಅರ್ಥ ಅಲ್ವಾ ಏನ್ ಅರ್ಥ ಆಗುತ್ತೋ ಏನ್ ಅರ್ಥ ಆಗಲ್ಲ ಎಷ್ಟು 1 2 3 ಮಂದಿ ಚಾ ಎಕ್ಸ್ಟ್ರಾ ಮಾಡ್ಬೇಕು ನಾನು ಎಲ್ಲ ಖರ್ಚು ಎಲ್ಲ ವೇಸ್ಟು ರೇಷನ್ನೇ ವೇಸ್ಟು ಅಯ್ಯೋ ಹತ್ತಿಗೆ ಗೊತ್ತೇ ಇಲ್ಲ ಚಾ ಪುಡಿ ಸಕ್ರೆ ಬೆಲೆ ಹಾಳೆ ಬೆಳೆ ಎಷ್ಟು ಏರೈತಿ ಅಂತ ಮಾಡ್ಕೊಡಿ ಚಾ ಅನ್ನೋದಷ್ಟೇ ಗೊತ್ತಿರುತ್ತೆ ನೋಡಿದ್ರೆ ಸಸಿ ಅದ
ಏನ ಅಂತಾರಲ್ಲ ಸಮುದ್ರದೊಳಗ ಹುಂಚೆ ತೊಳ್ದಂಗ ಅಂತ ಹಂಗಾಗೈತಿ